ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಪಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಎಲ್ಲ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ನಿನ್ನೆ ನಮ್ಮ ಯಶ್ ಅವರ ಬರ್ತ್ಡೇ ಇತ್ತಲ್ವ, ಎಲ್ಲರಿಗೂ ಗೊತ್ತಿತ್ತು. ಯಶ್ ಅವರ ಬರ್ತ್ಡೇ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಯಶ್ ಅವರ ಕನಸಿನ ಬಹು ನಿರೀಕ್ಷಿತ ಚಿತ್ರದ ಒಂದು ಟೀಸರ್ ಕೂಡ ನಿನ್ನೆ ಬಿಡುಗಡೆ ಆಗಿದೆ. ಅದು ಟಾಕ್ಸಿಕ್ ಚಿತ್ರದಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಹಾಗೆ ಇದನ್ನು ನಮ್ಮ ಎಲ್ಲ ಭಾರತದ ಎಲ್ಲ ಚಲನಚಿತ್ರ ರಂಗದ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಕೂಡ ನೋಡಿದ್ದಾರೆ. ಹಾಗೆ ನಮ್ಮ ಎಲ್ಲ ಸಿನಿ ರಸಿಕರು ಕೂಡ ಇದನ್ನು ನೋಡಿದ್ದಾರೆ, ಬಹಳ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ಬೇರೆ ಭಾಷೆಗಳಿಂದ, ಹಿಂದಿಯಿಂದೆಲ್ಲ ನಮ್ಮ ಯಶ್ ಅವರಿಗೆ ತುಂಬ ಒಂದು ಏನು ಹೇಳೋದು ಆಶೀರ್ವಾದಗಳು ಕೂಡ ಬಂದಿದೆ. ಆ ಟ್ರೇಲರ್ ನೋಡಿ, ಟೀಸರ್ ನೋಡಿ ಎಲ್ಲ ಬಹಳ ಚೆನ್ನಾಗಿದೆ. ಆದರೆ ಕೆಲವು ಅದರಲ್ಲಿ ತೋರಿಸಿರುವಂಥ ಕೆಲವು ಸೀನಿಗೆ ಅಂದರೆ 2.5 ನಿಮಿಷದಷ್ಟೇ ಒಂದು ಟೀಸರ್ ಆಗಿತ್ತು. ಅದರಲ್ಲಿ ಕೆಲವು ಕ್ಯೂರಿಯಾಸಿಟಿಗಾಗಿ ಅವರು ಬಿಡುಗಡೆ ಮಾಡಿದ ಕೆಲವು ಸೀನುಗಳು ಕೆಲವರಿಗೆ ಇಷ್ಟ ಆಗಿಲ್ಲ. ಆಗ ಒಂದು ಪಾಸಿಟಿವ್ ಇದ್ದ ಕಡೆ ನೆಗೆಟಿವ್ ಇರೋದು. ಅಂದರೆ ಕೆಲವರಿಗೆ ಅದು ಗೊತ್ತಾಗೋದಿಲ್ಲ, ಟೀಸರ್ ಅಂದ್ರೇನು, ಟ್ರೇಲರ್ ಅಂದರೆ ಏನು ಅಂತ. ಅದೊಂದು ಸಿನಿಮಾದ ಒಂದು ನಾವು ನೋಡಲಿಕ್ಕೋಸ್ಕರ ಕ್ಯೂರಿಯಾಸಿಟಿಗಾಗಿ ಬಿಡೋದು. ಈಗ ಕಾಂತಾರದ ಟೀಸರ್ ಬಿಟ್ಟಾಗ ಏನೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿಲ್ಲ ಅಂತ. ಕೊನೆಗೆ ಕಾಂತಾರ ಸಿನಿಮಾ ಯಾವ ಮಟ್ಟಿಗೆ ಓಡಿತು ಗೊತ್ತಾ? ಅದೇ ಟೀಸರ್ ಅಂದರೆ ಅದೇ ಅದು. ಯಾಕೆಂದರೆ ಅದು ಸಿನಿಮಾಗಳನ್ನು ನೋಡಲಿಕ್ಕೋಸ್ಕರ ಅದನ್ನೊಂದು ರೀತಿ ರೆಡಿ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ಬಿಡುಗಡೆ ಮಾಡಿದ್ದು ಕೂಡ ಆ ಚಿತ್ರದ ನಿರ್ದೇಶಕಿ ನಮ್ಮ ಗೀತು ಮೋಹನ್ ಅವರು. ಅದು ಅಲ್ಲದೆ ಇದನ್ನು ಎಷ್ಟು ಜನ ನೋಡಿದ್ದಾರೆ ಅಂದರೆ ಲೆಕ್ಕ ಇಲ್ಲ. ಆದರೆ ಅದರಲ್ಲಿ ಎಲ್ಲರೂ ಕೂಡ ನೆಗೆಟಿವ್ ಕಮೆಂಟ್ ಮಾಡಲಿಕ್ಕೆ ಖಂಡಿತವಾಗಿ ಓಡಾಡ್ಕೊಂಡು ಬರ್ತಾರಲ್ವ. ಅಂದರೆ ಕೆಲವರಿಗೆ ಸಿನಿಮಾ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ಸಿನಿಮಾ ಅಂದರೆ ನಿಜವಾಗ್ಲೂ ಒಂದು ಮ್ಯಾಜಿಕ್ ಅದು. ಅದನ್ನು ಒಂದು ಇರೋದನ್ನು ಇಲ್ಲದಾಗೆ ತೋರಿಸೋದು, ಇಲ್ಲದನ್ನು ಇರುವ ಹಾಗೆ ತೋರಿಸೋದು. ಒಂದು 2.5-3 ಗಂಟೆ ಒಂದು ಎಂಟರ್ಟೈನ್ಮೆಂಟ್. ಹಾಗಾಗಿ ಒಂದು ಸಿನಿಮಾದ ಟ್ರೇಲರ್ ನೋಡಿ, ಟೀಸರ್ ನೋಡಿ ಒಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡೋದು ಬೇಡ. ಯಾಕಂದರೆ ಒಂದು ಸಿನಿಮಾ ಅಥವಾ ಈ ಸಿನಿಮಾಕ್ಕೆ 250-300 ಕೋಟಿವರೆಗೆ ಇದಕ್ಕೆ ಬಡ್ಜೆಟ್ ಹಾಕಿದಾಗ ಇವರು ಈ ರೀತಿಯ ಕ್ಯೂರಿಯಾಸಿಟಿಯ ಒಂದು ವಿಡಿಯೋ ಬಿಡೋದು ಅದು ವಾಡಿಕೆ. ಅದರಲ್ಲಿ ಏನೂ ಖಂಡಿತವಾಗಿ ಏನು ತಪ್ಪಿಲ್ಲ. ಕೆಲವರಿಗೆ ಅದನ್ನೇ ನೋಡಿ ಸಿನಿಮಾಕ್ಕೆ ಹೋಗ್ಬೋದು. ಆದರೆ ಯಾರು ನೋಡಿದ್ರು ನೋಡದಿದ್ರೂ ಖಂಡಿತವಾಗಿ ಈ ಸಿನಿಮಾ ಯಾರೇ ಕಮೆಂಟ್ ಮಾಡಿದ್ರು, ಬ್ಯಾಡ್ ಕಮೆಂಟ್ ಮಾಡಿ, ಈ ಸಿನಿಮಾ ಬಹುದೊಡ್ಡ ಮಟ್ಟಕ್ಕೆ ಖಂಡಿತವಾಗಿ ಗೆಲುವನ್ನು ಸಾಧಿಸುತ್ತೆ. ಇದು ಮತ್ತೆ ವಿಶೇಷವಾಗಿ ಹೇಳಬೇಕಂದ್ರೆ ಇದು ಇಂಗ್ಲೀಷಲ್ಲಿ ಕೂಡ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ಇಂಗ್ಲೀಷ್, ಹಿಂದಿ, ಕನ್ನಡ, ತಮಿಳು, ತೆಲುಗು ಹೀಗೆ ನಾನಾ ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ. ನಮ್ಮೊಂದು ಕನ್ನಡ ಚಿತ್ರರಂಗದ ಒಂದು ಸಣ್ಣ ಕಡೆಯಿಂದ ಬಂದ ಹುಡುಗ ಈ ಮಟ್ಟಿಗೆ ಒಂದು ಸಿನಿಮಾವನ್ನು ನಮ್ಮ ಅಂತಾರಾಷ್ಟ್ರೀಯ ಮಟ್ಟಿಗೆ ಬಿಡುಗಡೆ ಮಾಡ್ತಾರಂದರೆ ಇದೇನು ಸಣ್ಣ ಮಾತು ಅಂತ ತಿಳ್ಕೊಂಡ್ರೆ ನೀವು. ಇದು ಬಹಳ ಕನ್ನಡಿಗರು, ನಮ್ಮಂಥ ಕನ್ನಡವನ್ನು ಪ್ರೀತಿಸೋ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಹೆಮ್ಮೆ ಪಡುವಂತಹ ವಿಚಾರ. ನಮ್ಮ ಭಾರತವೇ ಹೆಮ್ಮೆ ಪಡುವಂಥ ವಿಚಾರ. ನಮ್ಮ ಭಾರತದ ಹೆಸರನ್ನು ಹೇಗೆ ಮೋದಿ ತಗೊಂಡು ಹೋದರೂ ಹಾಗೆ ನಮ್ಮ ಕರ್ನಾಟಕ ಮತ್ತು ಈ ಭಾರತ ಅನ್ನೋ ಹೆಸರನ್ನು ನಮ್ಮ ಎಲ್ಲೆಡೆ ನಮ್ಮ ಯಶ್ ಅವರು ಇದನ್ನು ಪಸರಿಸ್ತಾರೆ. ಅದು ಅಲ್ಲದೆ ಇದರಲ್ಲಿ ಹಾಲಿವುಡ್ನ ನಾಯಕರು ಕೂಡ ನಾಯಕಿಯೆಲ್ಲ ಅಭಿನಯ ಮಾಡಿದ್ದಾರೆ. ಅದಲ್ಲದೆ ಈ ಸಿನಿಮಾ ಒಂದು ಬಿಡುಗಡೆ ಆಗೋದು ಯುಗಾದಿ ಸಮಯದಲ್ಲಿ ಆಗ್ಬೋದು. ಮಾರ್ಚ್ 19ಕ್ಕೆ ಬಿಡುಗಡೆ ಅಂತ ಇದೆ. ಅದಾಗಲೇ ಒಂದು ತಿಂಗಳಿಗೆ ಮೊದಲೇ ಟಿಕೆಟ್ ಎಲ್ಲ ಭರ್ತಿ ಆಗ್ಬೋದು. ಯಾಕಂದರೆ ಯಾರು ನೆಗೆಟಿವ್ ಕಮೆಂಟ್ ಮಾಡಿದವರು ಫಸ್ಟ್ ಸಿನಿಮಾಕ್ಕೆ ಹೋಗ್ಬೋದು. ಇದರಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಹಾಗೆ ನಮ್ಮ ಯಶ್ ಅವರು, ನಯನತಾರ, ರುಕ್ಮಿಣಿ ವಸಂತ, ಸುದೇವ್ ನಾಯರ್, ಆಮೇಲೆ ಕೀರಾ ಅಡ್ವಾಣಿ, ಹೀಗೆ ಒಳ್ಳೊಳ್ಳೆ ನಾಯಕರೆಲ್ಲ ಸೇರಿ ಮಾಡಿದಂತಹ ಒಂದು ಅದ್ಭುತ ಸಿನಿಮಾ. ಅದರ ಮುಖ್ಯ ನಾಯಕ ನಿಮ್ಗೆ ಗೊತ್ತಲ್ವ, ಯಶ್ ಅವರೇ. ಹಾಗಾಗಿ ಇದರ ನಿರ್ಮಾಣ ಕೂಡ ವೆಂಕಟ್ ಕೆ ನಾರಾಯಣ್, ಅದರ ಜೊತೆ ನಮ್ಮ ಯಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋ ಸುದ್ದಿ ಇದೆ. ಹಾಗೆ ಇದರ ಕತೆ ಪೂರ್ತಿಯಾಗಿ ಬರೆದಿದ್ದು ಗೀತು ಮೋಹನ್ ಅಂದರೆ ನಮ್ಮ ಮಲಯಾಳಂ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿರೋದು. ನಂತರದಲ್ಲಿ ಅವರು ಹೀರೋಯಿನ್ ಆಗಿ ನಟನೆ ಮಾಡಿದರು. ನೋಡಲಿಕ್ಕೆ ತುಂಬ ಮುದ್ದಾಗಿದ್ದಾರೆ ಅವರು. ಅನಂತರ ಅವರು ಚಿತ್ರರಂಗದಿಂದ ಸ್ವಲ್ಪ ದೂರ ನಿಂತು ನಿರ್ಮಾಣ, ನಿರ್ದೇಶನ ಅಂತ ಹೀಗೆ ಹೋದರು. ಆದರೆ ಈ ಮಟ್ಟಿಗೆ ಅವರು ದೊಡ್ಡ ಮಟ್ಟಿನ ನಿರ್ದೇಶನ ಮಾಡಿದ್ದು ಅಂತ ಗೊತ್ತಾಗಿದ್ದು ನನಗೆ ಟಾಕ್ಸಿಕ್ ಮೂಲಕ. ಯಾಕೆಂದರೆ ಯಶ್ ಅವರೊಂದು ಸಿನಿಮಾವನ್ನು ಒಪ್ಪಬೇಕಂದ್ರೆ ಅದಷ್ಟು ಸುಲಭದ ಮಾತಲ್ಲ. ಅದು ಒಳ್ಳೆ ನಿರ್ದೇಶಕರಾದರೆ ಮಾತ್ರ ಯಶ್ ಅವರು ಒಪ್ಪೋದು. ಈ ಒಂದು ಕಥೆಯನ್ನು ನಮ್ಮ ಗೀತು ಮೋಹನ್ ಬರೆಯುವಾಗ ನಮ್ಮ ಯಶ್ ಅವರು ಕೂಡ ಕೈ ಜೋಡಿಸಿದ್ದಾರಂತೆ. ಹಾಗೆ ಇಬ್ಬರು ಸೇರಿ ಈ ಕಥೆಯನ್ನು ಬರೆದು ಮುಗಿಸಿದ್ದು ಅಂತ
ಸುದ್ದಿ ಕೂಡ ಇದೆ. ಬಹುತೇಕ ಶೂಟಿಂಗ್ ಬಂದು ಬೆಂಗಳೂರು, ತೂತುಕುಡಿ, ಜೈಪುರ ಮತ್ತು ನಮ್ಮ ಗೋವಾದ ಕಡೆ ಎಲ್ಲ ಮಾಡಿದ್ದಾರೆ. ಹಾಗೆ ಕೆಲವು ಹೋರಾಟದ ದೃಶ್ಯ ಇದೆ ಅಲ್ವ, ಅದೆಲ್ಲ ಈ ಸಮುದ್ರ ತೀರದಲ್ಲಿ ಮಾಡಿದಾರಂತೆ. ಹಾಗಾಗಿ ಇದಕ್ಕೆ 1 ದಿನದ 2 ದಿನದ ಪ್ರಯತ್ನ ಅಲ್ಲ, ಸತತ ತುಂಬ ಸಮಯದ ಪ್ರಯತ್ನದಿಂದ ಈ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಹಾಗಾಗಿ ಅವರ ಹುಟ್ಟಿದಬ್ಬ ಇರುವ ಕಾರಣ ನಿನ್ನೆ ಟೀಸರ್ ಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಬಹಳ ಇಷ್ಟ ಆಗಿದೆ ಈ ಟೀಸರ್. ಆದರೆ ಸಿನಿಮಾ ಕಥೆ ಇರೋದು ಟೀಸರಲ್ಲೆಲ್ಲ, ಪೂರ್ತಿಯಾಗಿ ನೋಡಿದಾಗ ನಮಗೆ ಕಥೆ ಹೇಗೆ ಅಂತ ಗೊತ್ತಾಗುತ್ತೆ. ಅದಲ್ಲದೆ ಇದೊಂದು ಏನು ಹೇಳೋದು, ಗ್ಯಾಂಗ್ ಸ್ಟಾರಿಗೆ ಸಂಬಂಧಪಟ್ಟಂತಹ ಒಂದು ಕ್ರೈಮ್ ಥ್ರಿಲ್ಲರ್ ಶೈಲಿಯ ಕತೆ. ಹಾಗಾಗಿ ನೋಡಿ, ಬರೇ ಮರ ಸುತ್ತೋದು, ಲವ್ ಕತೆ, ಇದು ಕೂಡ ಜನಗಳಿಗೆ ನೋಡಿ ನೋಡಿ ಸಾಕಾಗಿದೆ. ಈಗ ಯಶ್ ಅವರು KGF ಅಲ್ಲಿ ಕೂಡ ಮಾಡಿದ ಮೇಲೆ ಯಶ್ ಅವ್ರಿಗೆ ಇಂಥ ಸಿನಿಮಾಗಳೇ ಬಹಳಷ್ಟು ಸೂಟ್ ಆಗುತ್ತೆ ಅಂತ ನನಗನ್ನಿಸುತ್ತೆ. ಒಂದು ಸಣ್ಣ ನಾಟಕ ರಂಗದಿಂದ ನಂತರದಲ್ಲಿ ಈ ಧಾರಾವಾಹಿ, ಒಂದಷ್ಟು ಧಾರಾವಾಹಿಗಳು, ನಂತರದಲ್ಲಿ ಮೊಗ್ಗಿನ ಮನಸ್ಸು ಸಿನಿಮಾದಿಂದ ಟಾಕ್ಸಿಕ್ವರೆಗೆ ಅಂತ ಹೇಳಿದಾಗ ನಮ್ಮ ಯಶ್ ಅವರ ಒಂದು ಪ್ರಯತ್ನ, ಅವರ ಒಂದು ಅದೃಷ್ಟ, ಅವರು ಹಾಕಿರೋ ಎಫರ್ಟ್, ಅವರ ಒಂದು ಏನು ಹೇಳೋದು, ಒಂದು ಅದಕ್ಕೆ ಆ ಕೆಲಸಕ್ಕೆ ಹಾಕಿರೋ ಒಂದು ಶ್ರಮ ಇದೆ ಅಲ್ವ, ಅದೆಲ್ಲ ಇವತ್ತು ಎತ್ತಿ ತೋರಿಸ್ತಾ ಇದೆ. ಯಾಕೆಂದರೆ ಅಷ್ಟು ಸುಲಭದ ಮಾತಲ್ಲ. ಅವರು ಇವತ್ತು ಅವರ ಒಂದು ಸ್ಥಾನ ಎಲ್ಲೋ ಇದೆ. ಖಂಡಿತವಾಗಿ ಈ ಒಂದು ಟಾಕ್ಸಿಕ್ ಸಿನಿಮಾದ ನಂತರ ಇದು ಬಹಳಷ್ಟು ಚೆನ್ನಾಗಿ ಓಡುತ್ತೆ. ಯಾರೇ ಏನು ನೆಗೆಟಿವ್ ಬರೆದ್ರೂ ಖಂಡಿತ ಯಶ್ ಅವರ ಸಿನಿಮಾನ ಇನ್ನು ಯಾರಿಗೂ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ಸಿನಿಮಾದ ನಂತರ ಇವರು ಖಂಡಿತ ಹಾಲಿವುಡ್ಡಲ್ಲಿ ಖಂಡಿತ ಒಂದು ಒಳ್ಳೆಯ ಪಾತ್ರ ಇವರಿಗೆ ಸಿಗುತ್ತೆ, ನಾಯಕನ ಪಾತ್ರ ಸಿಗುತ್ತೆ. ಇವರು ನಮ್ಮ ಭಾರತದ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಗೆ ಕೂಡ ನಮ್ಮ ಯಶ್ ಅವರು ಸೇರೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಯಶನ್ನು ಯಾರೂ ತಂದು ಸಿಂಹಾಸನದಲ್ಲಿ ಕೂರಿಸಿಲ್ಲ. ಯಶ್ ಅವರ ಹಾಗೆ ತಾನೇ ಬೆಳ್ಕೊಂಡು ಹೋಗಿರೋರು. ಅಷ್ಟು ಚೆನ್ನಾಗಿ ಅವರ ವೈಯಕ್ತಿಕ ಬದುಕನ್ನು ಕೂಡ, ಅವರ ಖಾಸಗಿ ಬದುಕನ್ನು ಕೂಡ ಚೆನ್ನಾಗಿ ಅವರು ನಡೆಸ್ಕೊಂಡು ಹೋಗಿದ್ದಾರೆ. ಎಲ್ಲೂ ತನ್ನ ಇಮೇಜನ್ನು ಹಾಳು ಮಾಡಿದವರಲ್ಲ. ಹಾಗೆ ಎಲ್ಲೂ ತಮ್ಮ ಒಂದು ದಾಂಪತ್ಯ ಜೀವನದ ಬಗ್ಗೆ ಒಂದು ಸಣ್ಣ ಒಂದು ಏನು ಹೇಳಿದೆ ಕೆಟ್ಟ ಹೆಸರು ಕೂಡ ಬಂದಿರಲ್ಲ. ಹಾಗೆ ಮುದ್ದಾದ ಪತ್ನಿ, ಮಕ್ಕಳು, ಇವರ ಜೊತೆ ಒಳ್ಳೆಯ ಸಂಸಾರ, ಹಾಗೆ ನಮ್ಮ ಸಿನಿಮಾ ಒಂದು ತಂಡದವರ ಜೊತೆನೂ ಕೂಡ ಕಿರಿಕ್ ಮಾಡಿದವರು ಅಲ್ಲ. ಇವರಿಗೆ ಇನ್ನು ಇವರ ಒಂದು ಅವಕಾಶ ಸಿಗಲಿಕ್ಕೂ ಕೂಡ ಜನಗಳು ಬಹಳಷ್ಟು, ನಮ್ಮ ನಿರ್ದೇಶಕರು ಅಥವಾ ನಿರ್ಮಾಪಕರು ಒಂದು ಏನು ಹೇಳೋದು, ತಪಸ್ಸು ಮಾಡಬೇಕಾದಂಥ ದಿನಗಳು ಬಂದುಬಿಟ್ಟಾಗಿದೆ. ಹಾಗೆ ನಮ್ಮ ಯಶ್ ಅವರು ಖಂಡಿತವಾಗಿ ಈ ಥರ ಒಂದು ಒಳ್ಳೆಯ ಒಂದು ಸ್ಟೆಪ್ ತಗೊಂಡಿದ್ದು ನಮಗೆ ಎಲ್ಲ, ನಮ್ಮ ಕನ್ನಡವನ್ನು ಪ್ರೀತಿಸುವವರು ನಾವೆಲ್ಲರೂ ಕೂಡ ಇದನ್ನು ಬಹಳ ಇಷ್ಟಪಡಬೇಕು. ಯಾಕಂದರೆ ನಮ್ಮ ಒಂದು ಕರ್ನಾಟಕದ ಹೆಸರನ್ನು, ಭಾರತದ ಹೆಸರನ್ನು ಎಲ್ಲೋ ಅಂತಾರಾಷ್ಟ್ರೀಯ ಮಟ್ಟಿಗೆ ಇವರು ತಗೊಂಡು ಹೋಗ್ತಾರೆ ಅಂದರೆ, ಈ ಚಿಕ್ಕ ಹುಡುಗನಾಗಿ ಬಂದ ಒಂದು ಸಾಧಾರಣ ಹಳ್ಳಿಯಿಂದ ಬಂದ ಹುಡುಗ ಅಂದರೆ ನಿಜವಾಗ್ಲೂ ಇದನ್ನೇ ನಾವು ಸಾಧನೆ ಅಂತ ಹೇಳೋದು. ಸಾಧನೆ ಅಂದರೆ ಏನಂದರೆ, ಇದು ಯಾವುದೋ ಒಬ್ಬರನ್ನೋಗಿ ಸಾಧಕರು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಇವರು ಬರೀ ನ್ಯಾಷನಲ್ ಸ್ಟಾರ್ ಆಗಿದ್ದರು, ಇವಾಗ ಇಂಟರ್ನ್ಯಾಷನಲ್ ಸ್ಟಾರ್ ಕೂಡ ಆಗಿದ್ದಾರೆ. ಹಾಗಾಗಿ ಈ ಸಿನಿಮಾ ಮತ್ತಷ್ಟು ಒಂದು ಒಳ್ಳೆ ಗೆಲುವನ್ನು ಸಾಧಿಸಲಿ. ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟಿಗೆ ಗೆಲುವು ಸಾಧಿಸಿದ ಮೇಲೆ ಯಶ್ ಅವರನ್ನು ಇನ್ನೂ ಎಲ್ಲೂ ನಾವು ಪರಿಚಯ ಮಾಡಲಿಕ್ಕೂ ಕೂಡ ಇಲ್ಲಲ್ವ. ಹಾಗೆ ಅವರಿಗೆ ಆರೋಗ್ಯ, ದೀರ್ಘಾಯುಷ್ಯ, ಅವರ ಕುಟುಂಬಕ್ಕೆ ಅವರಿಗೆಲ್ಲ ಕೊಡಲಿ. ಯಾಕಂದರೆ ಇಂಥ ಒಂದು ಕಲಾವಿದರು ನಮ್ಮ ಒಂದು ಕರ್ನಾಟಕದಲ್ಲಿ ಬೇಕು, ನಮ್ಮ ಭಾರತದ ಹೆಮ್ಮೆ ಅಲ್ವ. ಈಗ ಒಂದು ಚಲನಚಿತ್ರ ಒಂದಷ್ಟು 300-400 ಕೋಟಿಗೆ ಮಾಡಿದ ಚಲನಚಿತ್ರ ಒಂದಷ್ಟು 2,000 ಕೋಟಿ ಎಲ್ಲ ಗಳಿಸಿದಾಗ ಅದರಲ್ಲಿ ನಮ್ಮ ಭಾರತಕ್ಕೂ ಕೂಡ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಲಾಭ ಇದೆ ಅಲ್ವ. ಅದು ಕೂಡ ನಮ್ಮ ಭಾರತ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಕಾರಣ ಆಗುತ್ತೆ. ಹಾಗಾಗಿ ಇಂಗ್ಲೀಷಲ್ಲಿ ಬಿಡುಗಡೆ ಆಗುವ ಕಾರಣ ಇದಕ್ಕೆ ಯಾವುದೇ ಒಂದು ಸಂಶಯನೇ ಇಲ್ಲ. ಇದು ಚೆನ್ನಾಗಿ ಓಡ್ಬೋದು ಅಂತ ನಮ್ಮೆಲ್ಲರ ಒಂದು ಪ್ರೀತಿ, ಸಹಕಾರ ಎಲ್ಲವೂ ಬೇಕು, ಪ್ರೋತ್ಸಾಹ ಕೂಡ ಬೇಕು ಇವರಿಗೆ. ಯಾಕೆಂದರೆ ನಾವು ಬರೀ ನವಂಬರ್ 1ರಂದು ನಾವು ಕನ್ನಡಿಗರು ಅಂತ ಹೇಳೋದಲ್ಲ, ನಾವು ಇಂಥವರ ಒಂದು ಬೆನ್ನು ತಟ್ಟಬೇಕು, ಇಂಥವ್ರು ಗೆದ್ದಾಗ ನಾವು ಖುಷಿ ಪಡಬೇಕು. ಇದು ಗೆಲ್ತಾರೆ ಅನ್ನೋದಕ್ಕೆ ಖಂಡಿತವಾಗಿ ಯಾವುದೇ ಒಂದು ಸಂಶಯನೂ ಕೂಡ ಇಲ್ಲ. ಕನಸು, ಶ್ರಮ, ವಿಶ್ವಾಸ, ಹಠ ಎಲ್ಲೂ ಅದ್ರ ಜೊತೆ ಅದೃಷ್ಟನೂ ಇರಬೇಕು. ಇದೆಲ್ಲವೂ ಇದ್ದರೆ ಖಂಡಿತ ನಮ್ಮನ್ನು ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ಬೋದು ಅನ್ನೋದಕ್ಕೆ ನಮ್ಮ ಯಶ್ ಅವರೇ ದೊಡ್ಡ ಸಾಕ್ಷಿ. ನಮ್ಮ ಒಂದು ಯುವ ಪೀಳಿಗೆಗೆ ಖಂಡಿತವಾಗಿ ನಮ್ಮ ಯಶ್ ಅವರು ಒಂದು ಒಳ್ಳೆಯ ಸ್ಫೂರ್ತಿ. ಇವರನ್ನು ನೋಡಿ ಬಹಳಷ್ಟು ಕಲಿಬೇಕಾಗಿದೆ. ಇವರ 100ರಲ್ಲಿ 1% ಕೂಡ ಕಲಿತ್ರೂ ಇದು ಬಹಳಷ್ಟು ಮುಂದುವರಿಬೋದು. ಯಾಕಂದರೆ ಇವರೊಂದು ಕುಟುಂಬವನ್ನು ನೋಡೋ ರೀತಿ, ಇವರು ಕೆಲಸಕ್ಕೆ ಹಾಕೋ ಒಂದು ಎಫರ್ಟ್, ತಂದೆ ತಾಯಿಯಲ್ಲಿರುವ ಪ್ರೀತಿ ಎಲ್ಲವೂ ಕೂಡ, ಇದನ್ನೆಲ್ಲ ಜನಗಳು ಬಹಳಷ್ಟು
ಇನ್ನಷ್ಟು ಕಲಿಬೇಕು. ಅದಲ್ಲದೆ ಒಂದು ಸಾಧಾರಣ ಡ್ರೈವರ ಮಗನಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಿಗೆ ಹೆಸರು ಮಾಡ್ತಾರೆ ಅಂತಂದರೆ ಇದು ಒಂದು ಏನು ಹೇಳೋದು, ಮಿರಾಕಲ್ ಅಂತಲೇ ಹೇಳ್ಬೋದು. ಮಿರಾಕಲ್ ಅನ್ನೋದು ಬರೀ ಅವರಿಗೆ ತಾನಾಗಿ ಬಂದಿಲ್ಲ, ಎಲ್ಲವೂ ಕೂಡ ಖಂಡಿತವಾಗಿ ಅವರ ಶ್ರಮದಿಂದ ಬಂದಿದೆ. ಇವತ್ತು ಪ್ಯಾನ್ ಇಂಡಿಯಾಗೆ ಬಂತು, ಅದು ಯಶ್ ಅವರಿಂದ ಬಂತು. ಕೆಲವರು ಪ್ಯಾನ್ ಇಂಡಿಯಾ ಅಂತಾಗ ಬೈದರು. ಒಂದು ಸಿನಿಮಾಕ್ಕೆ 100 ಕೋಟಿ 200 ಕೋಟಿ 300 ಕೋಟಿ ಹಾಕಿ ಬಂಡವಾಳ ಹೂಡಿ ಮಾಡಿದಾಗ ಅದನ್ನು ಪ್ಯಾನ್ ಇಂಡಿಯಾ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ಒಂದು ಸಿನಿಮಾ ಅಂದರೆ ಒಂದು ಬರೀ ಆಟ ಅಲ್ಲ, ಅದೊಂದು ಬಿಸ್ನೆಸ್ ಅಲ್ವಾ. ಈಗ ಬಿಸ್ನೆಸ್ಗೆ ನಾವು ಬಂಡವಾಳ ಹಾಕಿದಾಗ ಅದರ 100 ಪಟ್ಟಷ್ಟು ತೆಗಿಬೇಕು ಅಂತ ಪ್ರತಿಯೊಬ್ಬರಿಗೆ ಕನಸಿರುತ್ತೆ. ಈ ಪ್ಯಾನ್ ಇಂಡಿಯಾ ಅಂತ ಇವರು ತಂದಿರೋದೇ ಇತ್ತೀಚಿನ ಸಮಯದಲ್ಲಿ ನಮ್ಮ ಯಶ್ ಅವರ KGF ಇಂದಾಗಿ ಪ್ಯಾನ್ ಇಂಡಿಯಾ ಅಂತ ಬಂತು. ಹಾಗೆ ಕಾಂತಾರ ಕೂಡ ಪ್ಯಾನ್ ಇಂಡಿಯಾಗಿ ಒಂದಷ್ಟು ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ ಹೆಸರನ್ನು ತಂದು ಕೊಡ್ತು. ಅದಲ್ಲದೆ ಒಂದಷ್ಟು ಕೋಟಿ ಸಂಪಾದನೆ ಕೂಡ ಆಯಿತು. ಯಾಕಂದರೆ ಒಂದು ನಿರ್ಮಾಪಕರು ಯಾರೇ ಆಗಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಅಲ್ಲಿಂದ ಸಾಲ ತಂದು, ಬಡ್ಡಿಗೆ ತಂದು, ಒಡವೆ ಮಾರಿ, ಆಸ್ತಿ ಮಾರಿ, ಎಲ್ಲವೂ ಮಾರಿ ಬಂಡವಾಳ ಹಾಕಿದ್ದವರು ಇರ್ತಾರೆ. ಹಾಗೆ ಏನಿದ್ರೂ ಕಷ್ಟಪಟ್ಟ ದುಡ್ಡನ್ನು ಹಾಕಿ ಮಾಡಿದವರು ಇರ್ತಾರೆ. ಸಾಲ ಸೋಲ ಮಾಡಿ ಅಂಥವರಿಗೆ ತಮ್ಮ ಒಂದು ಸಿನಿಮಾ ಗೆದ್ದು ನಾವೊಂದು ಒಳ್ಳೆ ಉತ್ತುಂಗಕ್ಕೆ ಏರಬೇಕು ಅಂತ ಆಸೆ ಅಲ್ವಾ. ಹಾಗಾಗಿ ಯಾವುದೇ ಸಿನಿಮಾ ಸೋಲಬಾರ್ದು. ಇಲ್ಲಿ ಖಂಡಿತವಾಗಿ ಸ್ಟಾರ್ ವಾರನ್ನೆಲ್ಲ ಬಿಟ್ಟು ನಾವು ಕರ್ನಾಟಕದವರು, ನಾವು ಎಲ್ಲ ನಟ ನಟಿಯರಿಗೂ ಕೂಡ ನಾವು ಸಪೋರ್ಟ್ ಮಾಡೋಣ. ಈ ಚಿಕ್ಕ ಕಲಾವಿದರಿಂದ ಹಿಡಿದು ದೊಡ್ಡ ದೊಡ್ಡ ಕಲಾವಿದರವರೆಗೆ ಖಂಡಿತವಾಗಿ ನಾವು ಸಪೋರ್ಟ್ ಮಾಡಬೇಕು. ಪ್ರತಿಯೊಬ್ಬರ ಕನಸಲ್ವ ಸಿನಿಮಾ. ಹಾಗೆ ಬಂದು ಹೀಗೆ ಮಾಡಿ ಹೋಗೋದಲ್ಲ. ಸಿನಿಮಾ ಅಂದರೆ ಒಂದು ಬಿಸ್ನೆಸ್. ನಾವು ಹೇಗೆ ಬೇರೆ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ತೀವೋ ಹಾಗೆ ಸಿನಿಮಾ ಕೂಡ. ತೆರೆಯ ಮುಂದೆ ಅಥವಾ ತೆರೆಯ ಮೇಲೆ ಒಂದಷ್ಟು ಕೆಲಸ ಮಾಡೋ ಜನ ಇದ್ದರೆ ತೆರೆ ಹಿಂದೆ ಎಷ್ಟು ಹಸಿದ ಹೊಟ್ಟೆಗಳು ಇರ್ತಾರೆ ಗೊತ್ತದು ನಿಮಗೆ. ನೀವೆಲ್ಲ ಸುಮ್ಮನೆ ಕಮೆಂಟ್ ಮಾಡಿ. ಈ ಸಿನಿಮಾಕ್ಕೆ ಕಮೆಂಟ್ ಮಾಡಿದರೆ ಖಂಡಿತವಾಗಿ ಏನೂ ನಷ್ಟ ಆಗಲ್ಲ. ಯಾಕಂದರೆ ಯಶ್ ಅವರ ಸಿನಿಮಾವನ್ನು ಅಂತೂ ಖಂಡಿತವಾಗಿ ಯಾರಿಗೂ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಎದೆ ತಟ್ಟಿ ಹೇಳ್ತೀನಿ. ಈ ಸಿನಿಮಾದ ನಂತರ ಈ ಸಿನಿಮಾ ಎಲ್ಲೋ ಹೋಗಿರುತ್ತೆ, ಅನಂತರಲ್ಲಿ ಯಶ್ ಅವರ ಒಂದು ಲೆವೆಲ್ ಕೂಡ ಎಲ್ಲೋ ಹೋಗಿರುತ್ತೆ. ನಮ್ಮ ಹಾಲಿವುಡ್ ಮಟ್ಟಿಗೆ ಖಂಡಿತ ಮಾಡಬೇಕು ಅವ್ರು ನಮ್ಮ ಭಾರತದ ಒಂದು ಒಳ್ಳೆಯ ಶ್ರೀಮಂತರ ಪಟ್ಟಿಗೆ ಸೇರಬೇಕು ಅಂತ ನನಗೂ ಕೂಡ ಆಸೆ ಇದೆ. ಹಾಗಾಗಿ ಒಂದು ಸಿನಿಮಾ ಅಂದರೆ ಅದೊಂದು ಬಿಸ್ನೆಸ್, ಬೇರೆ ಕೆಲಸದಾಗೆ ಒಂದು ಕೆಲಸ. ಹಾಗಾಗಿ ಅದನ್ನು ಕೂಡ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ನಾವೇನು ಮಾಡ್ತೀವಿ, ನವಂಬರ್ 1ರಂದು ಕನ್ನಡ ಅಂತ ಮೆರೆಯೋದಲ್ಲ. ಕನ್ನಡಿಗರನ್ನು ಪ್ರೋತ್ಸಾಹ ಮಾಡಿದಾಗಲೇ ಅದು ನಿಜವಾದ ಕನ್ನಡ ಆಗೋದಲ್ವಾ. ನಮ್ಮಂಥ ಸಾಮಾನ್ಯ ಜನಗಳು ಪ್ರೋತ್ಸಾಹ ಮಾಡಿದಾಗ ಇವರು ಮೇಲೆ ಹೋಗ್ತಾರೆ. ಇದರಿಂದ ನಮ್ಮ ದೇಶನೂ ಕೂಡ ಉದ್ಧಾರ ಆಗುತ್ತೆ. ಹಾಗಾಗಿ ಯಾರಿಗೂ ಕೂಡ ಇವರಿಗಂತಲ್ಲ, ಚಿಕ್ಕ ಕಲಾವಿದರಿಗೂ ಬ್ಯಾಡ್ ಕಮೆಂಟ್ ಮಾಡೋದು ಬಿಟ್ಟು ಒಳ್ಳೆ ಪ್ರೋತ್ಸಾಹ ಮಾಡಿ ಎಲ್ಲರೂ ಕೂಡ ಗೆಲ್ಲುವ ಹಾಗೆ ಮಾಡಬೇಕು. ಯಾಕಂದರೆ ನಾವು ಅವರ ಫ್ಯಾನು, ಇವರ ಫ್ಯಾನು, ನಾವು ಎಲ್ಲರ ಫ್ಯಾನು, ಇಬ್ಬರ ಫ್ಯಾನ್ ಅಲ್ಲ. ಒಳ್ಳೆಯ ಚಿತ್ರಗಳನ್ನು ನಾವು ಉಳಿಸಬೇಕು. ಹಾಗೆ ಕೆಲವು ಕತೆ ಚೆನ್ನಾಗಿಲ್ಲದ ಚಿತ್ರಗಳು ಬಂದ್ರೂ ಕೂಡ ಥಿಯೇಟ್ರಿಂದ ಹೋದ್ಮೇಲೆ ನೀವೆಲ್ಲ ಕಮೆಂಟ್ ಮಾಡಿ. ಯಾಕಂದರೆ ಅಲ್ಲೂ ಕೂಡ ಬಂಡವಾಳ ಹಾಕಿರ್ತೀವಿ. ಮಾಡಿದ ಅಡುಗೆ ಎಲ್ಲ ಚೆನ್ನಾಗಿರ್ಬೇಕಂತಿಲ್ಲ, ಮಾಡಿದ ಚಿತ್ರಗಳೆಲ್ಲ ಚೆನ್ನಾಗಿರ್ಬೇಕಂತಿಲ್ಲ, ಹೊಲಿದ ಬಟ್ಟೆಗಳು ಕೂಡ ಎಲ್ಲ ಚೆನ್ನಾಗಿರ್ಬೇಕಂತಿಲ್ಲ. ಕೆಲವು ಮಿಸ್ಟೇಕ್ಸ್ ಬರ್ಬೋದು. ಅದನ್ನು ನಾವು ಸಮಾಧಾನದ ಕನ್ನಡಿಗರು ಅದನ್ನು ಪ್ರೋತ್ಸಾಹ ಮಾಡಬೇಕು ಏನೇ ಆದ್ರೂ. ಯಾಕಂದರೆ ಅವರ ಫ್ಯಾನ್ ಇವರ ಫ್ಯಾನ್ ಅಂತ ಹೇಳಿ ಕೊನೆಗೆ ಪೈರಸ್ ಎಲ್ಲ ಮಾಡಿ ಸಿನಿಮಾಗಳನ್ನು ಸೋರಿಸಿಬಿಡ್ತೀರಲ್ವ. ನಿಮಗೆ ಕನ್ನಡದವರು ಹೀಗೆ ಮಾಡಿದರೆ ಖಂಡಿತ ನಮಗೆ ಎಲ್ರಿಗೂ ಕೂಡ ಬಹಳ ಬೇಸರ ಆಗುತ್ತೆ. ಹಾಗಾದರೆ ಪ್ರತಿಯೊಂದು ಸಿನಿಮಾವನ್ನು ನಾವು ಪ್ರೋತ್ಸಾಹ ಮಾಡಿ, ಪ್ರತಿಯೊಂದು ಕಲಾವಿದರಿಗೂ ನಾವು ಸಾಥ್ ಕೊಟ್ಟು ನಮ್ಮ ಕನ್ನಡ ಚಿತ್ರರಂಗವನ್ನು ಒಂದು ಏನು ಹೇಳೋದು, ಹಾಲಿವುಡ್ ಮಟ್ಟಕ್ಕೆ ತಗೊಂಡು ಹೋದವ್ರನ್ನೆಲ್ಲ ಪ್ರೋತ್ಸಾಹ ಮಾಡಿ ನಮ್ಮ ಕನ್ನಡಕ್ಕೆ ನಾವು ಏನು ಹೇಳೋದು, ಒಂದು ಕೃತಜ್ಞತೆ ಸಲ್ಲಿಸೋಣ. ಕನ್ನಡವನ್ನು ಪ್ರೀತಿಸೋರೆಲ್ಲರೂ ಕೂಡ ಕನ್ನಡ ಸಿನಿಮಾವನ್ನು ಪ್ರೀತಿಸಿ, ಕನ್ನಡದ ಕಲಾವಿದರನ್ನು ಪ್ರೀತಿಸಿ, ಹಾಗೆ ನನ್ನ ಈ ಒಂದು ಚಾನಲ್ನ ಕೂಡ ಪ್ರೀತಿಸಿ. ಎಲ್ರಿಗೂ ಬಾಯ್. ಸಿ ಯು, ಟೇಕ್ ಕೇರ್.